ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹಣ್ಮಂದೇಶ್. ತೆಂಗಿನ ನೀರು ಬೇಸಿಗೆ ಮಾತ್ರವಲ್ಲದೆ ಎಲ್ಲ ಋತುಗಳಲ್ಲಿ ಕೂಡ ಸೂಕ್ತವಾದ ಒಂದು ಪಾನೀಯವಾಗಿದೆ. ಇದರಲ್ಲಿರುವಂಥ ಖನಿಜಗಳು ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತವೆ. ಇದು ಕಡಿಮೆ ಗ್ಲೈಸೋಮಿಕ್ ಸೂಚಿಯನ್ನು ಹೊಂದಿದೆ ಹಾಗೂ ಮೆಗ್ನೀಷಿಯಂರ ಸಮೃದ್ಧ ಮೂಲವಾಗಿದೆ. ಇದರಿಂದಾಗಿ ಇನ್ಸುಲಿನ್ ಸಂವೇದನೆ ಸುಧಾರಿಸುತ್ತದೆ. ಹಾಗಿದ್ರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಕೂಡ ಇದು ಸ್ಥಿರಗೊಳಿಸುತ್ತದೆ. ಇದಷ್ಟೇ ಅಲ್ಲ, ತೆಂಗಿನ ನೀರು ಕರುಳಿನ ಕಾರ್ಯವನ್ನು ಸುಧಾರಿಸಲು ಹಾಗೂ ಆಮ್ಲೀಯ ಹಿಮ್ಮುಖ ಹರಿವು ಅಥವಾ ಅಜೀರ್ಣವನ್ನು ನಿರ್ವಹಿಸಲು ಒಳ್ಳೆಯದಾಗಿದೆ. ಈ ರೀತಿಯಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಂಗಿನ ನೀರು ಕುಡಿಯುವುದರಿಂದ ಹಲವು ಆರೋಗ್ಯ ಪ್ರಯೋಜನಗಳು ಇವೆ. ಅವುಗಳ ಕುರಿತು ಒಂದೊಂದಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋವನ್ನು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡ್ತಾ ಇದ್ದರೆ ಅಲ್ಲಿಯೂ ಕೂಡ ನಮ್ಮನ್ನು ಫಾಲೋ ಮಾಡಿ. ಮೊದಲನೇದು ಹೈಡ್ರೇಟ್ ಆಗಿರಿಸುತ್ತದೆ. ತೆಂಗಿನ ನೀರು ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಸೋಡಿಯಂನಂತಹ ಎಲೆಕ್ಟ್ರೋಲೈಟ್ಗಳ ಸಮೃದ್ಧ ಮೂಲವಾಗಿದ್ದು ಇದು ದೇಹವನ್ನು ಹೈಡ್ರೇಟ್ ಆಗಿರಲು ಸಹಾಯ ಮಾಡುತ್ತದೆ. ನಿದ್ರೆಯ ನಂತರ ನೀರು ಚಯಾಪಚಯ ಕ್ರಿಯೆಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಮತ್ತು ಜೀವಕೋಶಗಳನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ರಕ್ತ ಪರಿಶೀಲನೆಯನ್ನು ಸುಧಾರಿಸಲು ನೀರು ಅದ್ಭುತವಾಗಿದೆ. ಇದು ಪೊಟ್ಯಾಷಿಯಂನಲ್ಲಿ ಸಮೃದ್ಧವಾಗಿರುವುದರಿಂದ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುವಲ್ಲಿಯೂ ಕೂಡ ಪರಿಣಾಮಕಾರಿಯಾಗಿದೆ. ನೀರು ಹೃದಯ ಕಾಯಿಲೆಗಳ ಅಪಾಯವನ್ನು ಸಹ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಂತ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ರಿಸೆಟ್ ಸೈಂಟಿಫಿಕ್ ರಿಸರ್ಚ್ನಲ್ಲಿ ಪ್ರಕಟವಾದ ಅಧ್ಯಯನವು ತಿಳಿಸಿದೆ. ಇದು ಅಲ್ಲದೆ ತೆಂಗಿನ ನೀರು ತೂಕ ಇಳಿಸಲು ಕೂಡ ಪ್ರಯತ್ನಿಸುವವರಿಗೆ ಒಳ್ಳೆಯ ಆಯ್ಕೆ ಅಂತ ಹೇಳಲಾಗುತ್ತೆ. ಇದು ಎಲೆಕ್ಟ್ರೋಲೈಟ್ಗಳಲ್ಲಿ ಸಮೃದ್ಧವಾಗಿದೆ. ಇದು ನಿರ್ಜಲೀಕರಣವನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದು ದೇಹದಿಂದ ಕೊಬ್ಬನ್ನು ತೆಗೆದುಹಾಕುವ ಪ್ರತಿಕ್ರಿಯೆಯನ್ನು ವೇಗಗೊಳಿಸಲು ಸಹಾಯ ಮಾಡುತ್ತದೆ. ತೂಕ ಇಳಿಸಿಕೊಳ್ಳಲು ಬಯಸುವವರು ಪ್ರತಿದಿನ ನಿಯಮಿತವಾಗಿ ಎಳೆನೀರನ್ನು ಸೇವಿಸಬಹುದು. ನೀರು ಪೋಷಕಾಂಶಗಳು ಮತ್ತು ರಿಬೋಫ್ಲಾವಿನ್ ಮತ್ತು ನಿಯಾಸಿನ್ ಮತ್ತು ಥಯಾಮಿನ್ ಮತ್ತು ಪಿರಿಡಾಕ್ಸಿನ್ ಮತ್ತು ಪೋಲೇಟ್ಗಳಂತಹ ವಿಟಮಿನ್ಗಳಲ್ಲಿ ಸಮೃದ್ಧವಾಗಿದೆ. ಇದು ಆಂಟಿ ವೈರಲ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಸಹ ಹೊಂದಿದೆ. ಇವೆಲ್ಲವೂ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಹಾಗೂ ಸೋಂಕುಗಳನ್ನು ತಡೆಗಟ್ಟಲು ಉಪಯೋಗವಾಗಿದೆ. ಇವು ಅಲ್ಲವೇ ತೆಂಗಿನ ನೀರಿನಲ್ಲಿ ಎಳೆನೀರಿನಲ್ಲಿ ಖನಿಜಗಳು, ಪೊಟ್ಯಾಷಿಯಂಗಳು, ಮೆಗ್ನೀಷಿಯಂ ಸಮೃದ್ಧವಾಗಿದೆ. ಇದು ಮೂತ್ರಪಿಂಡದ ಕಾರ್ಯವನ್ನು ಬೆಂಬಲಿಸುತ್ತದೆ. ನೀವು ದೇಹದಿಂದ ಇವುಗಳೆಲ್ಲವೂ ದೇಹದಿಂದ ವಿಷವನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕಲು ಮೂತ್ರಪಿಂಡಗಳನ್ನು ಸುಧಾರಿಸುತ್ತದೆ. ಇದು ಮೂತ್ರ ವರ್ಧಕವಾಗಿಯೂ ಕೂಡ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಪರಿಣಾಮವಾಗಿ ಮೂತ್ರದ ಹರಿವು ಮತ್ತು ಉತ್ಪಾದನೆಯು ಸುಧಾರಿಸುತ್ತದೆ. ಇಲಿಗಳ ಮೇಲೆ ನಡೆಸಿದ ಅಧ್ಯಯನದಲ್ಲಿ ಎಳೆನೀರು ಮೂತ್ರಪಿಂಡದ ಗಡ್ಡೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿದೆ ಅಂತ 2013ರಲ್ಲಿ NCBI ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನವನ್ನು ತಮ್ಮ ವರದಿಯಲ್ಲಿ ತಿಳಿಸಿದೆ. ಇವುಗಳು ಅಷ್ಟೇ ಅಲ್ಲದೆ ಎಳೆನೀರು ಚರ್ಮದ ಆರೋಗ್ಯವನ್ನು ಕೂಡ ಬೆಂಬಲಿಸಲು ಮತ್ತು ಮೊಡವೆ ಮತ್ತು ಅಕಾಲಿಕ ವಯಸ್ಸಾಗುವಂತಹ ಚರ್ಮದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಅದ್ಭುತವಾಗಿದೆ. ಇದರಲ್ಲಿರುವಂತಹ ಸೈಟೋಕಿನಿನ್ಗಳು ಉತ್ಕರ್ಷಕ ರೋಗ ನಿರೋಧಕಗಳು ವಯಸ್ಸಾದ ಚಿಹ್ನೆಗಳನ್ನು ನಿಧಾನಗೊಳಿಸಲು ಮತ್ತು ಚರ್ಮದಲ್ಲಿನ ಉರಿ ಊತವನ್ನು ಕಡಿಮೆ ಮಾಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಎಳೆನೀರನ್ನು ಕುಡಿಯುವುದು ಕಾಲಜನ್ ಉತ್ಪಾದನೆಯನ್ನು ಸುಧಾರಿಸುವಲ್ಲಿ ಸಹ ಪ್ರಯೋಜನಕಾರಿಯಾಗಿದೆ ಅಂತ ಆರೋಗ್ಯ ತಜ್ಞರು ತಿಳಿಸಿದ್ದಾರೆ. ಓದುಗರಿಗೆ ಈ ಒಂದು ತಿಳಿಸುವುದೇನೆಂದರೆ, ಓದುಗರಿಗೆ ಮತ್ತು ನಮ್ಮ ವೀಕ್ಷಕರಿಗೆ ತಿಳಿಸುವುದೇನೆಂದರೆ, ಎಳೆನೀರಿನಿಂದ ಸಾಕಷ್ಟು ಲಾಭಗಳು ನಮ್ಮ ದೇಹಕ್ಕೆ ಇದೆ. ಅದಕ್ಕಾಗಿ ಈ ಒಂದು ವರದಿಯಲ್ಲಿ ನಿಮಗೆ ನೀಡಲಾದ ಎಲ್ಲ ಆರೋಗ್ಯ ಸಂಬಂಧಿತ ಮಾಹಿತಿ ಹಾಗೂ ಸಲಹೆಗಳು ಸಾಮಾನ್ಯ ಮಾಹಿತಿಗಾಗಿ ಮಾತ್ರ ನೀಡಲಾಗಿದೆ. ನಾವು ಈ ಮಾಹಿತಿಯನ್ನು ವೈಜ್ಞಾನಿಕ ಸಂಶೋಧನೆ, ಅಧ್ಯಯನಗಳು ಮತ್ತು ವೈದ್ಯಕೀಯ ಮತ್ತು ಆರೋಗ್ಯ ವೃತ್ತಿಪರರ ಸಲಹೆಯ ಆಧಾರದ ಮೇಲೆ ಒದಗಿಸುತ್ತಿದೆ. ನೀವು ಈ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಬೇಕು ಅಥವಾ ಈ ವಿಧಾನ ಅಥವಾ ಈ ಕಾರ್ಯವಿಧಾನವನ್ನು ಅಳವಡಿಸಿಕೊಳ್ಬೇಕು ಎಂದಲ್ಲಿ ನುರಿತ ಪರಿಣಿತ ವೈದ್ಯರನ್ನು ಸಂಪರ್ಕಿಸುವುದು ಬಹಳಷ್ಟು ಉತ್ತಮ.